ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೇಲಿ ವಾರಾಂತ್ಯದಲ್ಲಿ ಕಳಪೆ ಕೊಡಬೇಕಾದಾಗ ಒಂದು ಮೈಕಲ್ ಅವ್ರದ್ದು ಇದೊಂದು ವರ್ತು ಸಂತೋಷ್ ಅವರು ಇಬ್ಬರ ಹೆಸರು ಕೇಳಿ ಬರ್ತಾ ಇತ್ತು. ಅದರಲ್ಲಿ ರೀಸನ್ ಕೊಟ್ಟಿದ್ದು ಏನಪ್ಪಾ ಅಂದ್ರೆ ಮೈಕಲ್ ಮತ್ತೆ ಕಾರ್ತಿಕ್ ಅವರು ವರ್ತು ಸಂತೋಷ್ ಅವರಿಗೆ ಸ್ಪೋರ್ಟ್ಸ್ಮನ್ಶಿಪ್ ಇಲ್ಲ ಅನ್ನೋ ರೀತಿಯ ರೀಸನ್ಸ್ ಕೊಟ್ಟರು. ಅದನ್ನ ನೋಡಿ ವರ್ತು ಸಂತೋಷ್ ಅವ್ರು ಸುಮ್ಮನೆ ಇರ್ತಾರಾ? ಇಲ್ಲ, ಅದಕ್ಕೊಂದು ಸಕ್ಕತ್ತಾಗಿರೋ ಮಾಸ್ ಆನ್ಸರ್ ಅಂದ್ರೆ ಮಾಸ್ ಡೈಲಾಗ್ ರೀತಿ ಅವ್ರಿಗೆ ಉತ್ತರ ಕೊಟ್ಟರು. ಅದ್ರ ಬಗ್ಗೆ ಜನ ಏನ್ ಹೇಳ್ತಾ ಇದಾರೆ ಅಂಡ್ ಅದೆಲ್ಲ ಏನು ಡೈಲಾಗ್ ನ ಹೇಳಿದ್ರು ಅಥವಾ ಅವ್ರಿಗೆ ಏನು ಉತ್ತರ ಕೊಟ್ಟಿದ್ದು ಅಂತ ಮುಂದೆ ತಿಳಿಸ್ಕೊಡ್ತೇನೆ. ಅಂಡ್ ಫಸ್ಟ್ ಕಮೆಂಟ್ ಏನಪ್ಪಾ ಅಂತಂದ್ರೆ, ಲಾಸ್ಟ್ ಡೈಲಾಗು ಎತ್ತುದನ ಕರು ಅಂತ ಬಂದಾಗ ಸ್ಪೋರ್ಟ್ಸ್ ನ ಹುಟ್ಟಾಕಿದ್ದು ನಾನೇ ಅಂತ ಹೇಳಿರೋದು. ವರ್ತೂರವ್ರು ಸುಮ್ಮನೆ ಇದ್ದಾರೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸುಮ್ಮನೆ ಬಿಡಲ್ಲ, ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಮಾತ್ರ ಅವ್ರು ಉತ್ತರ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ಪೋರ್ಟ್ಸ್ಮನ್ಶಿಪ್ ಇಲ್ಲ ಅನ್ನೋ ರೀತಿ ಮನೇಲಿ ತುಂಬಾ ಸರ್ತಿ ಮಾತುಗಳು ಬರ್ತಾ ಇತ್ತು ವರ್ತು ಸಂತೋಷ್ ಅವ್ರ ಮೇಲೆ. ಸೊ ಹಾಗಾಗಿ ಜನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದು ವರ್ತು ಸಂತೋಷ್ ಅವ್ರು ಹೇಳಿದ್ರೆ ಸ್ಪೋರ್ಟ್ಸ್ಮನ್ಶಿಪ್ ಇಲ್ಲ ಅಂತ ಹೇಳ್ತಾ ಇದ್ರಲ್ವಾ. ಹೌದು, ನಾನು ಸ್ಪೋರ್ಟ್ಸ್ ಪರ್ಸನ್ ಅಲ್ಲ, ಆದ್ರೆ ಎತ್ತು ಕರದನ ಅಂತ ಬಂದಾಗ ನಾನೇ ಸ್ಪೋರ್ಟ್ಸ್ ನ ಹುಟ್ಟು ಹಾಕಿದ್ದು ಅಂತ ವರ್ತು ಸಂತೋಷ್ ಅವ್ರು ಹೇಳಿದ್ರು. ಅದಕ್ಕೆ ಜನ ಫುಲ್ ಫಿದಾಗ್ಬಿಟ್ಟಿದ್ದಾರೆ. ಆ್ಯಂಡ್ ಎಲ್ಲಿ ಮಾತಾಡಬೇಕು ಅಲ್ಲಿ ಅಷ್ಟೇ ಮಾತಾಡ್ತಾರೆ ಅಂತಲೂ ಸಹ ಹೇಳ್ತಾ ಇದ್ದಾರೆ. ತುಂಬ ಜನ ಇಷ್ಟಪಟ್ಟು ವರ್ತು ಸಂತೋಷ್ ಅವ್ರನ್ನ ಉಳಿಸ್ತಾ ಇದ್ದಾರೆ ಬಿಕಾಸ್ ಆಫ್ ಒಂದು ರೈತ ಪ್ರತಿನಿಧಿ ಅನ್ನೋದು. ಅದನ್ನೇ ನೆಕ್ಸ್ಟ್ ಕಮೆಂಟ್ ಇರೋದು. ವರ್ತು ಅವರು ರೈತ ಪ್ರತಿನಿಧಿಯಾಗಿ ಒಳಗಡೆ ಹೋಗಿರೋದು, ಅವರೇನು ಸ್ಪೋರ್ಟ್ಸ್ ಪರ್ಸನ್ ಅಲ್ಲ. ಅದಲ್ದೇ ಸ್ಪೋರ್ಟ್ಸ್ಮನ್ಶಿಪ್ ಇಲ್ಲ ಅಂತೀರಾ, ಸ್ಪೋರ್ಟ್ಸ್ ಪರ್ಸನ್ಗೆ ಇಲ್ಲ, ಇನ್ನು ಅವ್ರಿಗೆ ಇಲ್ಲಿಂದ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಜನ ಹೇಳ್ತಿರೋದು ಹೌದಪ್ಪ, ಅವರು ಬೇರೆ ಒಂದು ಸ್ಪೋರ್ಟ್ಸ್ ಇಂದ ಹೋಗಿರಲ್ಲ, ಸ್ಪೋರ್ಟ್ಸ್ ಕೋಟದಲ್ಲಿ ಹೋಗಿಲ್ಲ ಅವ್ರು ಬಿಗ್ ಬಾಸ್ ಮನೆಗೆ. ಒಬ್ಬ ರೈತನಾಗಿ, ರೈತ ಪ್ರತಿನಿಧಿಯಾಗಿ, ರೈತರ ಕ್ಯಾಟಗರಿ ಏನಿದೆ ಆ ಒಂದು ಕ್ಯಾಟಗರಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ವರ್ತು ಸಂತೋಷ್ ಅವರು. ಅವ್ರಿಗೆ ಸ್ಪೋರ್ಟ್ಸ್ಮನ್ಶಿಪ್ ಏನು ಬೇಡ. ಸ್ಪೋರ್ಟ್ಸ್ಮನ್ಶಿಪ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಬ್ರಾಕೆಟಲ್ಲಿ ಮೈಕಲ್ ಹೆಸರನ್ನ ತಗೊಂಡಿದ್ದಾರೆ. ಅಂದ್ರೆ ಮೈಕಲ್ ಅವರು ಇನ್ನೊಂದು ರಿಯಾಲಿಟಿ ಶೋ ಮಾಡಿ ಬಂದಿರೋರು, ಅವ್ರಿಗೆ ಸ್ಪೋರ್ಟ್ಸ್ಮನ್ಶಿಪ್ ಇಲ್ಲ. ಅಂಡ್ ವರ್ತು ಸಂತೋಷ್ ಏನ್ ಸ್ಪೋರ್ಟ್ಸ್ಮನ್ಶಿಪ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಕಮೆಂಟ್, ಹುಲಿ ಸುಮ್ಮನೆ ಇದೆ ಅಂತ ಬೇಟೆ ಆಡಲ್ಲ ಅಂತಲ್ಲ, ಸರಿಯಾದ ಬೇಟೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಕಮೆಂಟ್ ಏನಪ್ಪಾ ಅಂತಂದ್ರೆ, ವರ್ತೂರವರು ಮಾತು ಆಡಲ್ಲ, ಆಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಏನಪ್ಪಾ ಅಂತಂದರೆ, ಸ್ಪೋರ್ಟ್ಸ್ಮನ್ಶಿಪ್ ಬಗ್ಗೆ ಮಾತಾಡೋರಿಗೆ ಸ್ಪೋರ್ಟ್ಸ್ಮನ್ಶಿಪ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ವರ್ತು ಸಂತೋಷ್ ಅವ್ರು ವಿನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ವರ್ತು ಸಂತೋಷ್ ಜೈ ಹಳ್ಳಿಕಾರ್ ಅಂತ ಹಾಕಿದ್ದಾರೆ. ವರ್ತು ಅವರು ಒಳಗಡೆ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಅವ್ರು ಹುಟ್ಟಾಕಿರೋ ಹಳ್ಳಿಕಾರ್ ಅಂತ ಹೇಳಿದ್ದಾರೆ, ಜೈ ಹಳ್ಳಿಕಾರ್ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಏನಪ್ಪಾ ಅಂತಂದರೆ, ಅವ್ರೇನಾದರೂ ಹೊರಗಡೆ ಸ್ಪೋರ್ಟ್ಸ್ ಹುಟ್ಟಾಕಿಲ್ಲ ಅಂದಿದ್ರೆ ಒಳಗಡೆ ಇರ್ತಿರ್ಲಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಪದೇ ಪದೇ ಒಂದೇ ರೀಸನ್ ಇಟ್ಕೊಂಡು ಒಬ್ರಿಗೆ ಕಳಪೆ ಕೊಡೋದಲ್ಲ ಅಥವಾ ಒಬ್ಬರನ್ನ ಮೂಲೆ ಗುಂಪು ಮಾಡೋದಲ್ಲ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ನಿಜ, ಯಾಕಂದರೆ ಅವರು ಅದೇ ಒಂದು ವೇಲಿ ಅವ್ರು ಎಷ್ಟೊಂದು ಜನಕ್ಕೆ ಪರಿಚಿತರಾದವರು ಅಥವಾ ಎಷ್ಟೊಂದು ಜನಕ್ಕೆ ಪರಿಚಯ ಆದವರು. ಹಾಗಾಗಿ ಅದನ್ನ ತಲೆ ಇಟ್ಕೊಳ್ಳಿ ಅಂತ ಮನೆಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಏನಪ್ಪಾ ಅಂತಂದರೆ, ಕಾರ್ತಿಕ್ ಮೈಕಲ್ ನಿಮಗೆ ಸ್ಪೋರ್ಟ್ಸ್ಮನ್ಶಿಪ್ ಇದೆಯಾ? ಜಗಳ ಆಡ್ಕೊಂಡು ಆಡಿದ್ರೇ ಆಟ ಅಂತಲ್ಲ, ಆ್ಯಂಡ್ ಆಡೋಕ್ಕಾಗಲ್ಲ ಅಂದರೆ ಅದು ಅವ್ರ ಇಷ್ಟ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್, ಸಮಸ್ತ ರೈತ ಬಂಧುಗಳಿಗೆ ರೈತರ ಪರವಾಗಿ ಬಿಗ್ ಬಾಸ್ಗೆ ಹೋಗಿರುವ ವರ್ತು ಸಂತೋಷ್ ಅವರಿಗೆ ಬೆಂಬಲ ನೀಡೋಣ. ನಮ್ಮ ಜವಾಬ್ದಾರಿದು ರೈತರ ತಾಕತ್ತು ತೋರಿಸುವ ಸಮಯ. ಜೈ ಹಳ್ಳಿಕಾರ್, ಜೈ ವರ್ತು ಸಂತೋಷ್, ಜೈ ಕಿಸಾನ್ ಅಂತ ಹಾಕಿದ್ದಾರೆ. ಆ್ಯಂಡ್ ಜೈ ವರ್ತು ತುಂಬ ಪ್ರೀತಿನ ತೋರಿಸ್ತಾ ಇದ್ದಾರೆ. ಒಬ್ಬ ರೈತನ ಗೆಲುವಿಗಾಗಿ ಕಾಯ್ತಾ ಇರುವ ಇಡೀ ಕರ್ನಾಟಕದ ರೈತರ ಮಕ್ಕಳು ಜಯವಾಗಲಿ, ಜೈ ವರ್ತು. ತುಂಬ ಜನ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ಯಾಕಂದರೆ ಲಾಸ್ಟ್ ಟೈಮ್ ಹೊರಗಡೆ ಒಂದು ಮ್ಯಾಟರ್ ಸಲುವಾಗಿ ವಿನ್ ಬಂದಿದ್ರು, ಮತ್ತೆ ವಾಪಸ್ ಬಿಗ್ ಬಾಸ್ ಮನೆಗೆ ಹೋದ್ರು. ಆ ಟೈಮಲ್ಲಿ ಅವ್ರಿಗೆ ಅಂತ ವೋಟಿಂಗ್ ಕೌಂಟ್ ನೋಡಿದ್ರೆ ಗೊತ್ತಾಗಿರುತ್ತೆ, ವರ್ತು ಸಂತೋಷ್ ಸಿಂಹ ಕಣೋ ಅವ್ನು ಇಲಿಯಲ್ಲ ಅಂತ ಹಾಕಿದ್ದಾರೆ. ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ವರ್ತು ಸಂತೋಷ್ ಅವರ ಮಾತನ್ನ ಮೆಚ್ಕೊಂಡಿದ್ದಾರೆ. ಅದಲ್ಲದೆ ಅವ್ರು ಯಾವ ಟೈಮಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿದ್ದಾರೆ, ಹಾಗಾಗಿ ಅದನ್ನ ಮಾತಾಡಿದ್ದಾರೆ. ಜಾಸ್ತಿ ಮಾತಾಡಲ್ಲ ಹೌದು, ಬಟ್ ಎಲ್ಲಿ ಮಾತಾಡಬೇಕು ಅಲ್ಲಿ ಅವ್ರದ್ದೊಂದು ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ. ಅದಕ್ಕೆ ತುಂಬ ಜನ ಇಷ್ಟಪಡುವಂಥದ್ದು. ಆ್ಯಂಡ್ ಅದಲ್ಲದೆ ಎಷ್ಟೊಂದು ಸರ್ತಿ ಏನಾಗುತ್ತೆ, ಮನೇಲಿ ಸ್ಪೋರ್ಟ್ಸ್ಮನ್ಶಿಪ್ ಇದ್ರೂ ಸಹ, ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರು ಸಹ ಸ್ಪೋರ್ಟ್ಸ್ಮನ್ಶಿಪ್ ಕಳ್ಕೊಳ್ತಾರೆ ಬಿಕಾಸ್ ಆಫ್ ನಡೆಯುವಂಥ ಕೆಲವೊಂದಿಷ್ಟು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ವರ್ತು ಸಂತೋಷ್ ಅವ್ರಿಗೂ ಹಾಗೆ ಆಗಿರ್ಬೋದು. ಆ್ಯಂಡ್ ಅದನ್ನ ಸ್ಪೋರ್ಟ್ಸ್ಮನ್ಶಿಪ್ ಇಲ್ಲ ಅನ್ನೋದಕ್ಕೆ ಜನನೂ ಒಪ್ತಾ ಇಲ್ಲ, ಅದನ್ನ ವರ್ತು ಸಂತೋಷ್ ಅವರು ಒಪ್ತಾ ಇಲ್ಲ. ಒಟ್ಟಿನಲ್ಲಿ ವರ್ತು ಸಂತೋಷ್ ಅವರು ಕೊಟ್ಟಿರುವಂತಹ ಉತ್ತರಕ್ಕೆ ನಮ್ಮ ಕರ್ನಾಟಕದ ಜನತೆ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಅವರ ಪ್ರೀತಿ ವಾತ್ಸಲ್ಯನ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಏನೇ ಆದರೂ ಗೆಲ್ಲೋದು ಒಬ್ಬರೇ, ಯಾರೇ ಒಬ್ಬರು ಗೆದ್ದರೂ ಸಹ ಅಷ್ಟೇ ಎಲ್ರಿಗೂ ಖುಷಿ ಆಗುತ್ತೆ. ಯಾಕಂದ್ರೆ ಫೈನಲ್ ಆಗಿ ಗೆಲುವು ಅನ್ನೋದು ಒಬ್ರಿಗೆ ಮಾತ್ರ ಸೀಮಿತ, ಆದರೆ ಮನಸ್ಸು ಗೆಲ್ಲೋದಕ್ಕೆ ಎಲ್ರಿಗೂ ಅವಕಾಶ ಇದೆ ಅಂತ ಹೇಳ್ತಾ, ಆ್ಯಂಡ್ ನಿಮ್ಗೆ ಏನಿಸ್ತು ವರ್ತು ಸಂತೋಷ್ ಅವರು ಉತ್ತರ ಕೊಟ್ಟಿರೋ ರೀತಿಯಾಗಿರಲಿ ಅಥವಾ ಅವ್ರ ಉತ್ತರದ ಬಗ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಸ್ಟೇ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.